ನೀವು ಎ.ಟಿ.ಎಂನಲ್ಲಿ ಹಣವನ್ನು ಡ್ರಾ ಮಾಡ್ತಾ ಇದ್ದೀರಾ? ಹಾಗಾದರೆ ಇನ್ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಯಾಕೆಂದರೆ ಕೆಲವು ಕಡೆಗಳಲ್ಲಿ ಎ.ಟಿ.ಎಂನಲ್ಲಿ ಹಣವನ್ನು ಡ್ರಾ ಮಾಡಿದರೂ ಕೂಡ ಅದು ಗ್ರಾಹಕರ ಕೈ ಸೇರ್ತಾ ಇಲ್ಲ, ಖದೀಮರ ಪಾಲಾಗ್ತಾ ಇದೆ. ಖದೀಮರು ಆ ರೀತಿಯ ಖತರ್ನಾಕ್ ಪ್ಲಾನನ್ನು ಮಾಡಿದ್ದಾರೆ ಅನ್ನೋದು ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗ್ತಾ ಇದೆ. ಅಷ್ಟಕ್ಕೂ ಯಾರ ಖದೀಮರು? ಅವ್ರು ಮಾಡಿರುವಂತಹ ಪ್ಲಾನ್ ಆದರೂ ಏನು? ಬನ್ನಿ ನೋಡ್ಕೊಂಡು ಬರೋಣ. ಎಟಿಎಂನಲ್ಲಿ ಹಣ ಕದಿಯಲು ಕಳ್ಳರ ಖತರ್ನಾಕ್ ಪ್ಲಾನ್. ಹಣ ಡ್ರಾ ಮಾಡಿದ್ರೂ ಹಣ ನಿಮ್ಮ ಕೈಗೆ ಸಿಗೋದಿಲ್ಲ. ಹಣ ಪಡೆಯುವ ಜಾಗವನ್ನ ಸೀಲ್ ಮಾಡಿದ ಖದೀಮರು. ಎಸ್, ನಗರದಲ್ಲಿ ಎಟಿಎಂ ವಂಚನೆಗೆ ಹೊಸ ಟೆಕ್ನಿಕ್ ಅನ್ನ ಕಿಲಾಡಿ ಕಳ್ಳರು ಮಾಡಿದ್ದಾರೆ. ಇವರ ಜಾಣ್ಮೆ ಕಂಡು ಪೊಲೀಸರೇ ದಂಗು ಬಡಿದಿದ್ದಾರೆ. ಎಸ್, ಬೆಂಗಳೂರಿನ ಎಟಿಎಂಗಳಲ್ಲಿ ಹಣ ಕದಿಯೋಕೆ ಖದೀಮರು ಖತರ್ನಾಕ್ ಪ್ಲಾನ್ ಮಾಡ್ತಿದ್ದಾರೆ. ಗ್ರಾಹಕರು ವಿತ್ಡ್ರಾ ಮಾಡಿದ್ರು ಹಣ ಕಡಿತ ಆಗಿರೋ ಮೆಸೇಜ್ ಬಂದ್ರು, ಹಣ ಮಾತ್ರ ಕೈಗೆ ಸಿಕ್ತಿಲ್ಲ. ಯಾಕೆ ಅಂತ ಗ್ರಾಹಕರೊಬ್ರು ಪರಿಶೀಲಿಸಿದಾಗ ಹಣ ಸ್ವೀಕರಿಸುವ ಜಾಗವನ್ನೇ ಸೀಲ್ ಮಾಡಿರೋದು ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಜಯನಗರ, ಚಿಕ್ಕಬಿದರಕಲ್ಲಿನ ಕೆಲ ಎಟಿಎಂಗಳಲ್ಲಿ ಹಣ ತೆಗೆದುಕೊಳ್ಳುವ ಜಾಗವನ್ನೇ ಸೀಲ್ ಮಾಡಿದ್ದಾರೆ. ಬೆಂಗಳೂರಿನ ಜಯನಗರ ಫಸ್ಟ್ ಬ್ಲಾಕ್ನ ಬೈರಸಂದ್ರ ರಸ್ತೆಯಲ್ಲಿ ಎಟಿಎಂ ಒಂದರಲ್ಲಿ ಕಿಡಿಗೇಡಿಗಳು ಹಣ ದೋಚುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಎಟಿಎಂನ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಈ ಎಟಿಎಂಗೆ ಈ ರೀತಿಯ ಒಂದು ಸ್ಟಿಕ್ಕರಿಂಗನ್ನು ಮಾಡಲಾಗಿತ್ತು. ವಿತ್ಡ್ರಾ ಮಾಡಿದಾಗ ಹಣ ಬರುವಂತಹ ಜಾಗ ಇದು. ಇಲ್ಲಿ ಹಣ ಬಂದು ಇಲ್ಲೇ ಲಾಕ್ ಆಗುತ್ತೆ, ಇಲ್ಲಿಂದ ನಾವು ಹಣವನ್ನು ಪಡಿತೀವಿ. ಆದರೆ ಆ ಹಣ ಅದನ್ನು ಹೊರಗಡೆ ತೆಗೆಯೋದಕ್ಕೆ ಬರಬಾರ್ದು. ಆ ನಿಟ್ಟಿನಲ್ಲಿ ಕಿಡಿಗೇಡಿಗಳು ಈ ರೀತಿಯಾಗಿ ಸ್ಟಿಕ್ಕರಿಂಗನ್ನು ಮಾಡಿದರು. ಒಂದು ಪ್ಲೇವುಡ್ ಮಾದರಿಯಲ್ಲಿ ಒಂದು ಶೀಟ್ ಇದು. ಈ ಶೀಟನ್ನು ಕಂಪ್ಲೀಟಾಗಿ ಒಂದು ಗಮ್ಮನ್ನು ಹಾಕಿ ಇದನ್ನು ಕ್ಲೋಸ್ ಮಾಡಿದರು. ಹಣ ಬಂದಾಗ ಹಾಗೆ ಒಳಗಡೆನೆ ಉಳಿದುಕೊಳ್ಳುತ್ತೆ. ಆನಂತರ ಕಸ್ಟಮರ್ ಇಲ್ಲಿಂದ ಹೊರಗಡೆ ಹೋದ ಬಳಿಕ ಯಾರು ಈ ಪ್ಲ್ಯಾನನ್ನು ಮಾಡಿರ್ತಾರಲ್ಲ ಅವರು ಬಂದು ಇಲ್ಲಿಂದ ಹಣವನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾಯಿದ್ರು. ಸೊ ಹೀಗೆ ಈ ರೀತಿಯ ಶೀಟನ್ನು ಇಲ್ಲಿ ಇದಕ್ಕೆ ಗಮ್ ಹಾಕಿ ಜೋಡಿಸಿ ಆನಂತರ ಇಲ್ಲಿಂದ ಹಣವನ್ನು ತೆಗೆದುಕೊಳ್ತಾ ಇದ್ರು. ಈ ರೀತಿಯ ಪ್ಲಾನನ್ನು ಕೂಡ ಮಾಡ್ತಾಯಿದ್ರು. ಕಳೆದ 2 ದಿನಗಳ ಹಿಂದೆ ಈ ರೀತಿಯ ಘಟನೆ ಕೂಡ ನಡೆದಿದೆ. ಜೊತೆಗೆ ಇಲ್ಲಿ 3 CCTVಗಳಿದ್ದಾವೆ. ಒಳಭಾಗದಲ್ಲಿ 2 ಇದ್ದಾವೆ, ಹೊರಗಡೆ 1 ಇದೆ. ಸೊ CCTVಗಳು ಇದ್ದರೂ ಕೂಡ ಭಯ ಇಲ್ಲದೆ ನೇರವಾಗಿ ಒಳಗಡೆ ಬರ್ತಾಯಿದ್ರು. ಜೊತೆಗೆ ಕ್ಯಾಮ್ರಾಗಳಲ್ಲಿ ನಾವು ಕಾಣಬಾರ್ದು ಅನ್ನೋ ಕಾರಣಕ್ಕಾಗಿ ಒಳಗಡೆ ಒಂದಿಷ್ಟು ಎಲೆಕ್ಟ್ರಿಕಲ್ ಡಿವೈಸು ಮತ್ತು CCTVಗೆ ಸಂಬಂಧಪಟ್ಟಂತಹ ಮಾನಿಟರಿಂಗ್ ಮಾಡುವಂಥ ಒಂದಿಷ್ಟು ಡಿವೈಸ್ಗಳಿದ್ದಾವೆ. ಅವುಗಳನ್ನು ಕಟ್ ಮಾಡೋದಕ್ಕೂ ಕೂಡ ಒಳಗಡೆ ಬಂದಿದ್ದಾರೆ. ಮತ್ತು ಈ ಶೀಟನ್ನು ಕೂಡ ಹೊಡೆದಾಕಿ ಒಳಗಡೆ ಹೋಗಿದ್ದಾರೆ. ಸಂಬಂಧಪಟ್ಟಂತಹ ಬ್ರ್ಯಾಂಚಿನ ಈ ಅಧಿಕಾರಿಗಳು ಇದ್ರ ಬಗ್ಗೆ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಶೀಟ್ ಏನಿದೆಯಲ್ಲ, ಈ ಶೀಟನ್ನು ಕೂಡ ಹೊಡೆದಾಕಿ ಹೋಗಿದ್ದಾರೆ. ಸೊ ಹೀಗೆ ಹಣವನ್ನು ದೋಚುವಂತಹ ವ್ಯವಸ್ಥಿತ ಪ್ಲಾನ್ ಈ ಎಟಿಎಂನಲ್ಲಿ ನಡೆದಿದೆ. ಸೊ ಯಾರು ಬಂದಿದ್ರು, ಎಷ್ಟೊತ್ತಿಗೆ ಬಂದಿದ್ರು ಅನ್ನುವಂಥದ್ದನ್ನು ಈಗ ಬ್ರ್ಯಾಂಚಿನ ಅಧಿಕಾರಿಗಳು CCTVಗಳನ್ನು ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಬಹುಶಃ ಕೇವಲ ಈ ಬ್ಯಾಂಕ್ನಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಕೂಡ ಈ ರೀತಿಯ ಒಂದಿಷ್ಟು ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಮೂಲಕವಾಗಿ ಹಣ ದೋಚುವಂತಹ ವ್ಯವಸ್ಥೆಗಳು ಕೂಡ ಆಗ್ತಾ ಇದ್ದಾವೆ ಅನ್ನುವಂಥದ್ದು ಇಲ್ಲಿದ್ದಂತಹ ಒಂದಿಷ್ಟು ಜನ ಕೂಡ ಹೇಳ್ತಾ ಇದ್ರು. ಆದರೆ ಈ ರೀತಿ ಹಣ ದೋಚಲಿಕ್ಕೆ ಯಾರು ಬರ್ತಾ ಇದ್ದಾರೆ ಅಂಥವ್ರ ವಿರುದ್ಧ ಪೊಲೀಸರು ಕೂಡ ನಿಗಾ ವಹಿಸಬೇಕು, ಅಂಥವರ ಬಂಧನವನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ಜನ ಕೂಡ ಹೇಳ್ತಾ ಇದ್ದಾರೆ. ಎಟಿಎಂನಲ್ಲಿ ಹಣ ದೋಚಲು ಖತರ್ನಾಕ್ ಗ್ಯಾಂಗ್ ಹೊಂಚು ಹಾಕಿ ಎಟಿಎಂ ಹೊರಗೆ ಕೂತಿರುತ್ತೆ. ಜಯನಗರದ ಮತ್ತೊಂದು ಏರಿಯಾದಲ್ಲೂ ಈ ಗ್ಯಾಂಗ್ ಎಟಿಎಂನ ಹಣ ಸ್ವೀಕರಿಸುವ ಜಾಗಕ್ಕೆ ಶೀಟ್ನಿಂದ ಸೀಲ್ ಮಾಡಿದ್ದಾರೆ. ಸ್ವಲ್ಪ ಯಾಮಾರಿದ್ರೂ ನಿಮ್ಮ ಮೊಬೈಲ್ಗೆ ಹಣ ಕಟ್ಟಾಗಿರುವ ಮೆಸೇಜ್ ಬರುತ್ತದೆಯೇ ಹೊರತು ಹಣ ಮಾತ್ರ ಬರುವುದಿಲ್ಲ. ಈ ಬಗ್ಗೆ ಈಗಾಗಲೇ ಪೊಲೀಸರು ಎಚ್ಚರಿಕೆ ನೀಡುತ್ತಿದ್ದಾರೆ. ಆದರೂ ನೀವು ಹಣ ಡ್ರಾ ಮಾಡಲು ಹೋದಾಗ ಎಚ್ಚರ ವಹಿಸುವುದು ಬಹಳ ಮುಖ್ಯ. ಜಯನಗರ 4th T ಬ್ಲಾಕ್ನಲ್ಲಿದ್ದೇನೆ. ಇಲ್ಲಿ ಕೂಡ ಒಂದು ಎಟಿಎಂಗೆ ಹಣ ಬರುವಂತಹ ಆ ಸ್ಪೇಸಲ್ಲಿ ಸ್ಟಿಕ್ಕರಿಂಗನ್ನು ಮಾಡಿದ್ರು. ಈ ವಿಚಾರ ಬ್ರ್ಯಾಂಚಿನ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಈಗ ಭದ್ರತಾ ಒಂದು ಎಚ್ಚರಿಕೆ ನೋಟಿಸನ್ನು ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಜಯನಗರ 4ನೇ T ಬ್ಲಾಕ್ನ ಎಟಿಎಂ ಇದು. ಇಲ್ಲಿ ಕೂಡ ಒಂದಿಷ್ಟು ಗುಂಪು ಕಿಡಿಗೇಡಿಗಳು ಬಂದು ಹಣವನ್ನು ದೋಚುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಸೊ ಹಾಗಾಗಿ ಜನ ಮೋಸ ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ಗ್ರಾಹಕರಿಗೆ ಭದ್ರತಾ ಎಚ್ಚರಿಕೆ ನೋಟಿಸನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ನಗದು ಹಿಂಪಡೆಯುವಿಕೆಯ ಎಟಿಎಂ ಬಳಸುವ ಮೊದಲು ದಯವಿಟ್ಟು ನಗದು ಬರುವ ಕಿಟಕಿಯನ್ನು ಪರಿಶೀಲಿಸಿ ಅಂತೇಳಿ. ಈಗ ಇಲ್ಲಿ ಹಣ ಬರುವಂತಹ ಜಾಗ ಇದು. ಸೊ ಇಲ್ಲಿ
ಈ ಜಾಗ ಏನಿದೆಯಲ್ಲ ಇದಕ್ಕೆ ಕಂಪ್ಲೀಟ್ ಆಗಿ ಒಂದು ಸ್ಟಿಕ್ಕರಿಂಗ್ ಅನ್ನ ಮಾಡ್ತಾ ಇದ್ರು. ಹಣ ಬಂದ್ರೆ ಒಳಗಡೆನೆ ಲಾಕ್ ಆಗ್ತಾ ಇತ್ತು. ನೋಡಿ ಈಗ ಓಪನ್ ಇದೆ, ಈಗ ಹಣ ಬಂತು. ಸೊ ಈಗ ಹಣ ಬರ್ತಾನೆ ಇರುತ್ತೆ, ಆದರೆ ಇಲ್ಲಿ ಒಂದು ಕಂಪ್ಲೀಟ್ ಆಗಿ ಒಂದು ಸ್ಟಿಕ್ಕರಿಂಗ್ ಮಾದರಿಯಲ್ಲಿ ಹಾಕಿರ್ತಾರೆ. ಹಾಗಾಗಿ ಹಣವನ್ನು ಹೊರಗಡೆ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಅವಾಗ ಕಸ್ಟಮರ್ ಇಲ್ಲಿಂದ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗ್ತಾ ಇದ್ದ ಹಾಗೆ ಆ ಸ್ಟಿಕ್ಕರಿಂಗನ್ನು ಏನು ಮಾಡಿರ್ತಾರಲ್ಲ ಅದನ್ನು ಹೊಡೆದಾಕಿ ಅದನ್ನು ರಿಮೂವ್ ಮಾಡಿ ಆನಂತರ ದುಡ್ಡನ್ನು ದೋಚ್ಕೊಂಡು ಹೋಗ್ತಾ ಇದ್ರು. ಈ ರೀತಿಯ ವ್ಯವಸ್ಥೆಗಳು ATMಗಳಲ್ಲಿ ಆಗ್ತಾ ಇತ್ತು. ಸೊ ಹೀಗಾಗಿ ಜನರಿಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಮತ್ತು ಅದರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಈಗ ಬ್ಯಾಂಕ್ನ ಬ್ರಾಂಚ್ನ ಅಧಿಕಾರಿಗಳು ಈ ಥರ ಒಂದು ಏನು ನೋಟಿಸ್ ಮಾದರಿಯಲ್ಲಿ ಅಂಟಿಸಿದ್ದಾರೆ. ಸೊ ಇಲ್ಲಿ ನೋಡಿ ಅದರ ಫೋಟೋ ಕೂಡ ಹಾಕಿದ್ದಾರೆ. ಈ ಥರ ಹಣ ಬರುವಂತಹ ಜಾಗ ಸ್ಪೇಸ್ ಏನಿದೆಯಲ್ಲ ಇದು ಏನಾದರೂ ಓಪನ್ ಇದ್ದರೆ ಮಾತ್ರ ಇದನ್ನು ಬಳಸಿ. ಸೊ ಈ ಥರ ಕ್ಲೋಸ್ ಮಾಡಿದರೆ, ಈ ಥರ ಸ್ಟಿಕ್ಕರಿಂಗನ್ನು ಮಾಡಿ ಅಥವಾ ಬೇರೆ ಏನೋ ವುಡ್ ವರ್ಕ್ ಥರದ್ದು ಮಾಡಿ ಸೇಮ್ ಆ್ಯಸ್ ಇಟ್ ಈಸ್ ಇದ್ರದ್ದೇ ಪಾರ್ಟ್ ಅನ್ನೋ ರೀತಿಯಲ್ಲೇ ಇಲ್ಲಿ ಕಾಣುತ್ತೆ. ಸೊ ಈ ರೀತಿಯಾಗಿ ಏನಾದರೂ ಇದ್ದರೆ ಅದನ್ನು ಬಳಸಬೇಡಿ. ಸೊ ಕೂಡಲೇ ಏನು ಶಾಖೆಯ ಸಿಬ್ಬಂದಿಯನ್ನು ಸಂಪರ್ಕ ಮಾಡಿ ಅಂತ ಹೇಳಿ ಈಗ ಭದ್ರತಾ ಎಚ್ಚರಿಕೆಯ ಒಂದು ಫಲಕ ಮಾದರಿಯಲ್ಲಿ ಅಥವಾ ನೋಟಿಸ್ ಮಾದರಿಯಲ್ಲಿ ಕೂಡ ಕೊಟ್ಟಿದ್ದಾರೆ. ಈಗ ಈ ಹಿಂದೆ ಕೂಡ ಇದೇ ATMಗೂ ಕೂಡ ಒಂದಿಷ್ಟು ಕಿಡಿಗೇಡಿಗಳು ಹಣವನ್ನು ದೋಚುವಂಥ ಪ್ರಯತ್ನವನ್ನು ಮಾಡಿದರು. ಇಲ್ಲಿ ಗಮ್ಮನ್ನು ಹಾಕಿ ಆ ಸ್ಟಿಕ್ಕರಿಂಗನ್ನು ಕೂಡ ಹಾಕಿದ್ರು. ಸೊ ಹೀಗಾಗಿ ಬರುವಂತಹ ಗ್ರಾಹಕರಿಗೆ ಎಚ್ಚರಿಕೆಯ ನೋಟಿಸನ್ನು ಇಲ್ಲಿ ಹಾಕಲಾಗಿದೆ. ಕೇವಲ ಈ ATM ಮಾತ್ರ ಅಲ್ಲ, ಬೇರೆ ಬೇರೆ ಏರಿಯಾಗಳಲ್ಲಿ ಕೂಡ ಇಂಥದ್ದೇ ಒಂದು ಹಣ ದೋಚುವಂತಹ ಕೃತ್ಯಗಳು ಕೂಡ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ಗ್ರಾಹಕರು ಎಲ್ಲೂ ಕೂಡ ಜಾಗೃತಿಯನ್ನು ಮರಿಬಾರ್ದು, ಯಾಮಾರಬಾರ್ದು ಅನ್ನುವಂಥದ್ದು ಕೂಡ ಈಗ ಬ್ಯಾಂಕ್ನ ಅಧಿಕಾರಿಗಳು ಕೂಡ ಆಯಾ ಗ್ರಾಹಕರಿಗೆ ತಿಳಿಸಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಚಿಕ್ಕಲಸಂದ್ರದ ATM ಒಂದರಲ್ಲಿ ಕಿಡಿಗೇಡಿಗಳು ತಮ್ಮ ಕೈಚಳಕ ತೋರಿಸಿದ್ದಾರೆ. ನಗರದ ಹಲವು ATMಗಳಲ್ಲಿ ಇಂತಹ ಪ್ರಕರಣಗಳು ನಡೆಯುತ್ತಿದ್ದು, ಗ್ರಾಹಕರು ಇನ್ಮುಂದೆ ಹುಷಾರಾಗಿ ಇರಬೇಕಿದೆ. ಏನೇ ಹೇಳಿ, ಇಂತಹ ಖತರ್ನಾಕ್ ಕದೀಮರು ದಿನೇ ದಿನೇ ಹುಟ್ಟಿಕೊಳ್ತಿದ್ದಾರೆ. ಅವರ ಕ್ರಿಮಿನಲ್ ಐಡಿಯಾಗಳಿಗೆ ಇಡೀ ಪೊಲೀಸ್ ಇಲಾಖೆ ಬೆಚ್ಚಿ ಬೆರಗಾಗಿದೆ. ಹೀಗಾಗಿ ಈಗಾಗಲೇ ನಗರ ಪೊಲೀಸರು ಈ ಬಗ್ಗೆ ಪೋಸ್ಟರ್ ಮೂಲಕ ಮಾಹಿತಿ ನೀಡಲಾಗುತ್ತಿದೆ. ಆದರೂ ಸಹ ATMಗೆ ಹೋಗುವ ಪ್ರತಿಯೊಬ್ಬನು ಎಚ್ಚರಿಕೆ ವಹಿಸುವುದು ಒಳಿತು. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.